ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ಗೆ ಅಥವಾ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಹಿಂದಿನ 2 ತರಗತಿಯಲ್ಲಿ 1, 2, 3 ಮತ್ತು 4ನೆಯ ದಿನಾಂಕದ ತನಕ ಪ್ರಚಲಿತ ಘಟನೆಗಳನ್ನು ನಿಮಗೆ ತಿಳಿಸಲಾಗಿದೆ. ಇವತ್ತಿನ ಅವಧಿಯಲ್ಲಿ 5 ಮತ್ತು 6ನೇ ದಿನಾಂಕದ ಪ್ರಚಲಿತ ಘಟನೆಗಳನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ವಿಡಿಯೋನ ಪ್ರಥಮ ಬಾರಿ ನೋಡುವಂತ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾ ಮಿತ್ರರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಬೇಕು. ವಿಡಿಯೋ ಇಷ್ಟ ಆದ್ಮೇಲೆ ಲೈಕ್ ಅನ್ನ ಮಾಡಿ. ಬನ್ನಿ ತರಗತಿಯನ್ನ ಪ್ರಾರಂಭವನ್ನ ಮಾಡೋಣ. ಇತ್ತೀಚೆಗೆ ಭಾರತ ಯಾವ ದೇಶದೊಂದಿಗೆ ನವೀಕರಿಸಿದ ರಕ್ಷಣಾ ಸಹಕಾರ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಜಪಾನ್ ದೇಶ ಭಾರತದೊಂದಿಗೆ ಸಹಿಯನ್ನ ಹಾಕಿದೆ. ಸೆಕೆಂಡ್ ಒನ್, ಕರ್ನಾಟಕ ಸರ್ಕಾರ 2026ನೇ ಇಸ್ವಿಯೊಳಗ ಯಾವ ಹೊಸ ಡಿಜಿಟಲ್ ಆಡಳಿತ ಯೋಜನೆಯನ್ನ ಘೋಷಣೆಯನ್ನ ಮಾಡಿದೆ? ಅದಕ್ಕೆ ಸರಿಯಾದ ಉತ್ತರ ಈ ಜನಸ್ಪಂದನ ಎಂಬ ಡಿಜಿಟಲ್ ಆಡಳಿತ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಘೋಷಣೆಯನ್ನ ಮಾಡಿದೆ. ನೆಕ್ಸ್ಟ್ ಒನ್, 2026 ಜನವರಿಯಲ್ಲಿ ಜಾಗತಿಕ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ ವಾರ್ಷಿಕ ಸಭೆ ಎಲ್ಲಿ ನಡೆಯಲಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ದಾಮೋಸ್ ಅಂತೇಳಿ, ಅದ್ರ ದಾ ಅಂತ ಆಗೈತಿ, ಅದನ್ನ ದಾ ಅಂತ ಮಾಡ್ಕೋರಿ. ದಾಮೋಸ್ ನಲ್ಲಿ ಇದು ಆರ್ಥಿಕ ವೇದಿಕೆ ಸಭೆ ನಡೆಯುತ್ತದೆ. ನೆಕ್ಸ್ಟ್ ಒನ್, 2026ನೇ ಇಸ್ವಿಯೊಳಗ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮಕ್ಕೆ ಎಷ್ಟು ವರ್ಷಗಳು ಪೂರ್ಣಗೊಂಡವು ಎಂಬ ಪ್ರಶ್ನೆ ಕೇಳಲಾಗಿದೆ. 2026ಕ್ಕೆ ಡಿಜಿಟಲ್ ಇಂಡಿಯಾ ಯೋಜನೆ ಅಥವಾ ಕಾರ್ಯಕ್ರಮ ಬಂದು 10 ವರ್ಷ ಪೂರ್ಣಗೊಂಡಿದೆ. ಈ ಒಂದು ಕಾರ್ಯಕ್ರಮ 2015ರಲ್ಲಿ ಆರಂಭವನ್ನ ಮಾಡಲಾಗಿತ್ತು. ನೆಕ್ಸ್ಟ್ ಒನ್, ಇತ್ತೀಚೆಗೆ ಭಾರತದ ಮೊದಲ ಹೈಡ್ರೋಜನ್ ರೈಲು ಯೋಜನೆ ಯಾವ ರಾಜ್ಯದಲ್ಲಿ ಆರಂಭವಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಹರಿಯಾಣದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ರೈಲನ್ನ ಆರಂಭವನ್ನ ಮಾಡಲಾಗಿದೆ. ಇತ್ತೀಚೆಗೆ ಭಾರತ ಯಾವ ದೇಶದೊಂದಿಗೆ ಮೈಗ್ರೇಷನ್ ಮತ್ತು ಮೊಬಿಲಿಟಿ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದೆ? ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್ ದೊಂದಿಗೆ ಭಾರತ ಸಹಿಯನ್ನ ಹಾಕಿದೆ. ನೆಕ್ಸ್ಟ್ ಒನ್, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026 ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿದೆ? ಅದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ. ನೆಕ್ಸ್ಟ್ ಒನ್, ಕರ್ನಾಟಕದ ಯಾವ ನಗರದಲ್ಲಿ ಸ್ಟಾರ್ಟ್ಅಪ್ ಇನೋವೇಷನ್ ಹಬ್ ಅನ್ನ ವಿಸ್ತರಣೆಯನ್ನ 2026ರಲ್ಲಿ ಘೋಷಣೆಯನ್ನ ಮಾಡಲಾಗಿದೆ? ಅದು ಯಾವ ಸಿಟಿ ಅಂತಂದ್ರ ಬೆಂಗಳೂರಿನಲ್ಲಿ ಘೋಷಣೆಯನ್ನ ಮಾಡಲಾಗಿದೆ. 9, ಭಾರತ ವಿಶ್ವದ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಮೊದಲಿಗೆ ಭಾರತ 2ನೇ ಸ್ಥಾನ ಇತ್ತು. ಈಗ ಚೀನಾ ದೇಶವನ್ನ ಹಿಂದಿಕ್ಕಿ ವಿಶ್ವದ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ. ಭಾರತದ ಅಕ್ಕಿ ಉತ್ಪಾದನೆ 150.18 ಮಿಲಿಯನ್ ಟನ್ದಷ್ಟು ಉತ್ಪಾದನೆಯನ್ನ ಮಾಡ್ತಾ ಇದೆ. ಈ ಚೀನಾ ಉತ್ಪಾದನೆ 145.28 ಮಿಲಿಯನ್ ಟನ್ದಷ್ಟು ಅಕ್ಕಿಯನ್ನ ಉತ್ಪಾದನೆಯನ್ನ ಮಾಡ್ತಾ ಇದೆ. ಹೀಗಾಗಿ ವಿಶ್ವದ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ದೇಶ ಯಾವಂತಂದ್ರ ಅದು ನಮ್ಮ ಭಾರತ ದೇಶ ಆಗಿದೆ. 10, ಅತಿ ಹೆಚ್ಚು ತೈಲ ನಿಕ್ಷೇಪವನ್ನ ಹೊಂದಿರುವ ದೇಶಗಳು ಯಾವಂತಂದ್ರ 1ನೇ ಸ್ಥಾನದಲ್ಲಿ ವೆನಿಜುಲಾ ಅತಿ ಹೆಚ್ಚು ತೈಲ ನಿಕ್ಷೇಪವನ್ನ ಹೊಂದಿರುವಂತ ಜಗತ್ತಿನ ಮೊದಲ ದೇಶ ಆಗಿದೆ. ಆ ದೇಶದಲ್ಲಿ
30,320 ಕೋಟಿ ಬ್ಯಾರಲ್ ಅಷ್ಟು ತೈಲದ ನಿಕ್ಷೇಪವನ್ನು ಹೊಂದಿರುವಂತ ಜಗತ್ತಿನ ಅತಿ ದೊಡ್ಡ ದೇಶ ಆಗಿದೆ. ಜಗತ್ತಿನ ಒಟ್ಟು ತೈಲ ನಿಕ್ಷೇಪದಲ್ಲಿ 19.35ರಷ್ಟು ತೈಲವನ್ನ ಈ ವೆನಿಜುಲಿಯಾ ಹೊಂದಿದೆ. ಹೀಗಾಗಿ ಇದರ ಮೇಲೆ ಕಣ್ಣಿಟ್ಟಿರುವಂತ ಅಮೆರಿಕ ವೆನಿಜುಲಾದ ಮೇಲೆ ದಾಳಿಯನ್ನ ಮಾಡುವಂತ ಒಂದು ಕೆಲಸವನ್ನ ಇತ್ತೀಚೆಗೆ ಮಾಡುವುದನ್ನು ನಾವು ಕಾಣ್ತಾ ಇದ್ದೀವಲ್ಲ. ಹೀಗಾಗಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ನಾವು ಈ ಒಂದು ಪ್ರಶ್ನೆಯನ್ನ ಗಮನಿಸಬೇಕಾಗ್ತದೆ. ಇನ್ನು ಅತಿ ಹೆಚ್ಚು 2ನೇ ಸ್ಥಾನವನ್ನು ಹೊಂದಿರುವಂತಹ ದೇಶ ಸೌದಿ ಅರೇಬಿಯಾ, 3ನೇ ಸ್ಥಾನ ಇರಾನು, 4 ಕೆನಡಾ, 5ನೇ ಸ್ಥಾನವನ್ನ ಇರಾಕು ಹೊಂದಿದೆ. ಇನ್ನು ಅಮೆರಿಕ ತೈಲ ನಿಕ್ಷೇಪದಲ್ಲಿ ಅದು 10ನೇ ಸ್ಥಾನವನ್ನ ಒಳಗೊಂಡಿದೆ. ಹೀಗಾಗಿ ಫಸ್ಟ್ ಕೇಳಿದ್ರೆ ವೆನಿಜುಲಿಯಾ, ಅಮೆರಿಕ ಕೇಳಿದ್ರೆ 10ನೇ ಸ್ಥಾನ, 2ನೇದು ಸೌದಿ ಅರೇಬಿಯಾ. ಅಲ್ಲಿ ಎಷ್ಟಂತೇಳಿ ಕೆಳಗಡೆ ಅಂಕಿಅಂಶ ಅದಾವು. ಈ ಅಂಕಿಅಂಶವನ್ನು ನೀವೇನ್ ಮಾಡ್ಬೋದು, ಎಕ್ಸಾಮ್ ಒಳಗ ನೋಟನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಒನ್, ಸಮುದ್ರ ಪ್ರತಾಪ ಎಂಬುದು ಒಂದು ವಿಶೇಷವಾದಂತಹ ಒಂದು ಹಡಗು ಆಗಿದೆ. ಈ ಸಮುದ್ರ ಪ್ರತಾಪ ಎಂಬ ಹಡಗನ್ನ ದೇಶೀಯವಾಗಿ ವಿನ್ಯಾಸಗೊಳಿಸಿ ನಿರ್ಮಿಸಿರುವ ಮಾಲಿನ್ಯ ನಿಯಂತ್ರಣ ಹಡಗು ಆಗಿದೆ. ಯಾವುದು? ಸಮುದ್ರ ಪ್ರತಾಪ ಅಂತೇಳಿ. ಇದು 4,200 ಟನ್ ತೂಕವನ್ನ ಒಳಗೊಂಡಿದೆ. ಇದರ ವೇಗ ಗಂಟೆಗೆ 22 ನಾಟಿಕಲ್ ಮೈಲು ವೇಗದಲ್ಲಿ ಚಲನೆಯನ್ನ ಹೊಂದುತ್ತದೆ. ಅಷ್ಟೇ ಅಲ್ಲದೆ 6,000 ನಾಟಿಕಲ್ ಮೈಲು ದೂರ ಚಲಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಅಷ್ಟೇ ಅಲ್ಲದೆ ಇದು 114.5 ಮೀಟರ್ ಉದ್ದವಿದ್ದು 60% ದೇಶೀಯ ವಸ್ತುಗಳಿಂದ ಈ ಸಮುದ್ರ ಪ್ರತಾಪ ಎಂಬ ಹಡಗನ್ನ ನಿರ್ಮಾಣವನ್ನ ಮಾಡಲಾಗಿದೆ. 12, 2030 ಕಾಮನ್ವೆಲ್ತ್ ಕ್ರೀಡಾಕೂಟವು ಭಾರತದಲ್ಲಿ ನಡೆಯುತ್ತದೆ. ನೆಕ್ಸ್ಟ್ ಒನ್, ಏಷ್ಯಾದಲ್ಲಿಯೇ 2ನೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಎಂಬ ಹೆಗ್ಗಳಿಕೆಗೆ ಹಾವುವಳಿ ಕೈಗಾರಿಕಾ ಪ್ರದೇಶ ಹೆಸರನ್ನ ಗಳಿಸಿದೆ. 14, ಅಮೆರಿಕ ಸೈನ್ಯ ದಾಳಿಗೆ ಆಪರೇಷನ್ ಅಬ್ಸೊಲ್ಯೂಟ್ ರಿಸಾಲ್ಟ್ ಎಂದು ಹೆಸರನ್ನ ನಾಮಕರಣ ಮಾಡಿದೆ. ಇಲ್ಲಿ ವೆನಿಜುಲಿಯಾ ಅಧ್ಯಕ್ಷ ಮಂಡುರೋ ವಿರುದ್ಧ ಡೆಲ್ಟಾ ಫೋರ್ಸ್ ನಡೆಸಿದ ದಾಳಿಗೆ ಅಮೆರಿಕ ಆಪರೇಷನ್ ಅಬ್ಸೊಲ್ಯೂಟ್ ರಿಸಾಲ್ಟ್ ಎಂಬ ಹೆಸರನ್ನ ಇಟ್ಟಿತ್ತು ಎಂಬ ವಿಷಯ ಇತ್ತೀಚೆಗೆ ಏನ್ ಮಾಡಿದೆ, ಬೆಳಕಿಗೆ ಬಂದಿದೆ. ಏನ ಇದನ್ನ ಎಕ್ಸಾಮ್ ಒಳಗೆ ಕೇಳುವಂತ ಸಂಭವ ಇರ್ತದ, ನೋಟನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್, ಸೋಮನಾಥ ದೇವಾಲಯದ ಬಗ್ಗೆ ಪತ್ರಿಕೆಯಲ್ಲಿ ಬಂದಿತ್ತು. ಯಾಕಂತಂದ್ರ ಆ ಸೋಮನಾಥ ದೇವಾಲಯದ ಮೇಲೆ 1026ನೇ ಇಸ್ವಿ ಒಳಗ, ಅದು ಜನವರಿಯಲ್ಲಿ ಮಹಮ್ಮದ್ ಗಜನಿಯು ಈ ದೇವಾಲಯದ ಮೇಲೆ ದಾಳಿಯನ್ನ ಮಾಡಿದ್ದನು. ಈಗ 2026ನೇ ವರ್ಷಕ್ಕೆ ಆ ದಾಳಿ ಮಾಡಿದ ವರ್ಷ 1000 ವರ್ಷವನ್ನ ತಲುಪುತ್ತದೆ. ಹೀಗಾಗಿ ಈ ಒಂದು ದೇವಾಲಯದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಗಮನವನ್ನ ಹೊಂದಬೇಕು. ನೆಕ್ಸ್ಟ್ ಒನ್, ಇತ್ತೀಚೆಗೆ ವಿಮಾನಗಳಲ್ಲಿ ಪವರ್ ಬ್ಯಾಂಕ್ ಅನ್ನ ನಿಷೇಧವನ್ನ ಅಥವಾ ನಿರ್ಬಂಧವನ್ನ ಮಾಡಲಾಗಿದೆ. 17, ಬೆನ್ನು ಮೂಳೆಯ ಸ್ನಾಯು ಖಿನ್ನತೆಗೆ 1 ಬಾರಿ ಜೀನ್ ಚಿಕಿತ್ಸೆ ಐಟಿವಿಸಂ ಅನ್ನ ನೀಡಿದ ವಿಶ್ವದಲ್ಲಿಯೇ ಮೊದಲ ದೇಶ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೇಳಿ. 18, ಪಿನಾಕಾ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ LRGR-120 ಅಂತೇಳಿ ಇದರ ಮೊದಲ ಹಾರಾಟ ಪರೀಕ್ಷೆಯನ್ನ ಯಾವ ಸಂಸ್ಥೆಯು ಯಶಸ್ವಿಯಾಗಿ ನಡೆಸಿದೆ ಎಂಬ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO. 19, ಕೈಗಾರಿಕಾ ಸೆಣಬಿನ ಕೃಷಿಯನ್ನ ಉತ್ತೇಜಿಸಲು ಯಾವ ರಾಜ್ಯ ಸರ್ಕಾರ ಗ್ರೀನ್ ಟು ಗೋಲ್ಡ್ ಎಂಬ ಉಪಕ್ರಮವನ್ನ ಆರಂಭಿಸಿದೆ. ಅದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಈ ಒಂದು ಉಪಕ್ರಮವನ್ನ ಪ್ರಾರಂಭವನ್ನ ಮಾಡಿದೆ. 20, ಫ್ಯಾರಾಸಿನೆ ಮೆಲೆಸಿಯಾ ಕಾಸಿಯಾನ್ ಎಂಬ
ಹೊಸ ಜಾತಿಯ ಶಿಲೀಂಧ್ರವನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸಂಶೋಧನೆಯನ್ನ ಮಾಡಲಾಯಿತು? ಅದು ಎಲ್ಲಿ ಅಂತಂದ್ರ ಮೇಘಾಲಯದಲ್ಲಿ ಅದನ್ನ ಸಂಶೋಧನೆಯನ್ನ ಮಾಡಲಾಯಿತು. 21. ನೋಯ್ಡಾದಲ್ಲಿ ತಲೆ ಎತ್ತಿದ ದೇಶದ ಮೊದಲ ಎಐ ಕ್ಲಿನಿಕ್ ಎಲ್ಲಿ? ನೋಯ್ಡಾದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಇವನ್ ಇಲ್ಲಿ ಐತಿ, ನೀವೇನ್ ಮಾಡ್ರಿ, ಎಲ್ಲಿ ಕ್ಲಿನಿಕ್ ಉದ್ಘಾಟನೆ ಆಯ್ತಂದ್ರ ನೋಯ್ಡಾದಲ್ಲಿ ಅಂತೇಳಿ ವಿದ್ಯಾರ್ಥಿಗಳು ಗಮನಿಸಬೇಕು. ಏನ ಇಷ್ಟು ವಿದ್ಯಾರ್ಥಿಗಳೇ 5ನೇ ತಾರೀಕಿಗೆ ಸಂಬಂಧಪಟ್ಟಂತ ಪ್ರಮುಖ ಪ್ರಚಲಿತ ಘಟನೆಗಳ 21 ಪ್ರಶ್ನೆಯನ್ನು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ನೆಕ್ಸ್ಟ್ ಒನ್, ಈಗ 6-1 ಮತ್ತು 2026 ಕರೆಂಟ್ ಅಫೇರ್ಸ್ ಬಗ್ಗೆ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಅದರಲ್ಲಿ ಮೊದಲನೇ ಪ್ರಶ್ನೆ, INS ವಾಗೀರ್ ಯಾವ ವರ್ಗದ ಜಲತ್ತಾಗಾಮಿ ನೌಕೆಗಳಿಗೆ ಸೇರಿದೆ ಎಂಬ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಕಲ್ಲುವರಿ ವರ್ಗ. 2. ಸ್ವಯಂ ಘೋಷಿತ ಸೊಮಾಲಿಲ್ಯಾಂಡ್ ಗಣರಾಜ್ಯವನ್ನ ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರವೆಂದು ಔಪಚಾರಿಕವಾಗಿ ಗುರುತಿಸಿದ ಮೊದಲ ದೇಶ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಇಸ್ರೇಲ್ ದೇಶ. ನೆಕ್ಸ್ಟ್ ಒನ್, ಒಲ್ಲನಾಡು ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಅದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. 4. ಉತ್ತರ ಪ್ರದೇಶದಲ್ಲಿ ರಾಷ್ಟ್ರೀಯ ಪ್ರೇರಣಾ ಸ್ಥಳ ಎಲ್ಲಿ ಉದ್ಘಾಟನೆ ಆಯ್ತಂತೇಳಿ ಪ್ರಶ್ನೆ ಇದೆ. ಅದೆಲ್ಲಿ ಅಂತಂದ್ರೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಉದ್ಘಾಟನೆ ಆಯಿತು. 5. ವೆನಿಜುಲಿಯಾದ ಹಂಗಾಮಿ ಅಧ್ಯಕ್ಷೆಯಾಗಿ ಡೆಲ್ಲಿ ಪ್ರಮಾಣವನ್ನ ಸ್ವೀಕಾರವನ್ನ ಮಾಡಿದ್ದಾರೆ. ಯಾಕಂತಂದ್ರ ವೆನಿಜುಲಿಯಾದ ಅಧ್ಯಕ್ಷ ನಿಕೋಲಸ್ ಮಂಡೋರೋ ಅವರನ್ನ ಅಮೆರಿಕ ಬಂಧಿಸಿ 2 ದಿನಗಳ ಬಳಿಕ ಮಂಡೋರೋ ಅವಧಿಯಲ್ಲಿ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸುತ್ತಿದ್ದ ಡೆಲ್ಲಿ ರೋಡ್ರಿಗಸ್ ದೇಶದ ಹಂಗಾಮಿ ಅಧ್ಯಕ್ಷೆಯಾಗಿ ಸೋಮವಾರ ಮಧ್ಯಾಹ್ನ ಪ್ರಮಾಣ ವಚನವನ್ನ ಸ್ವೀಕಾರವನ್ನ ಮಾಡಿದ್ದಾರೆ. 6-1, 90 ಕೆಜಿಯ ದಂತವನ್ನ ಹೊಂದಿದ್ದ ಕ್ರೇಗ್ ಆನೆ ನಿಧನವನ್ನ ಹೊಂದಿದೆ. ಇದು ಜಗತ್ ಪ್ರಸಿದ್ಧ ಹೊಂದಿದ್ದ ಕೀನ್ಯಾದ ಆನೆ ವಯೋಸಹಜವಾಗಿ ಮರಣವನ್ನ ಹೊಂದಿದೆ. ಅದು ಜನಿಸಿದ್ದು 1972ನೇ ಇಸ್ವಿ ಒಳಗ ಜನಿಸಿತ್ತು. ಅದರ ದಂತ 90 ಕೆಜಿಯಷ್ಟು ದಂತವನ್ನ ಹೊಂದಿತ್ತು. ನೆಕ್ಸ್ಟ್ ಒನ್, ಭಾರತೀಯ ವಾಲಿಬಾಲ್ ಮುಖ್ಯ ಪೋಷಕರಾಗಿ ಡಾಕ್ಟರ್ ಅಚ್ಯುತ್ ಸಮತ್ ಆಯ್ಕೆಯನ್ನ ಮಾಡಲಾಗಿದೆ. 8. ಹೈಬ್ರಿಡ್ ಯುದ್ಧಕ್ಕೆ ಸಿದ್ಧವಾಗಿದೆ ಭೈರವ ಪಡೆ. ಅಂದ್ರೆ ಮಿಂಡ್ಯಾದೊಳಗ ಈ ಚೀನಾ ಮತ್ತು ಪಾಕಿಸ್ತಾನನ ಗಡಿ ಭಾಗದಲ್ಲಿ 1 ಲಕ್ಷ ಸೈನಿಕರನ್ನ ಹೊಂದಿರುವಂತ ಭೈರವ ಪಡೆಯನ್ನ ಅದು ಅತ್ಯಾಧುನಿಕವಾಗಿ ರೆಡಿ ಮಾಡುವಂತ ಕೆಲಸವನ್ನ ಭಾರತ ಸರ್ಕಾರ ಮಾಡಿದೆ. ನೆಕ್ಸ್ಟ್ ಒನ್, ಇತ್ತೀಚೆಗೆ ದೇಶದಲ್ಲಿ 6ನೇ ಹುಲಿ ಗಣತಿಯನ್ನ ಆರಂಭವನ್ನ ಮಾಡಲಾಗಿದೆ. ಇಂಡಿಯಾದೊಳಗ ಪ್ರತಿ 4 ವರ್ಷಕ್ಕೊಮ್ಮೆ ಹುಲಿ ಗಣತಿಯನ್ನ ಮಾಡಲಾಗ್ತದ. ಮೊದಲ ಗಣತಿಯನ್ನ 2006ನೇ ಇಸ್ವಿ ಒಳಗ ಮಾಡಲಾಗಿತ್ತು. ಕೊನೆಯ ಒಂದು ಹುಲಿ ಗಣತಿ 2022ರಲ್ಲಿ ಮಾಡಲಾಗಿತ್ತು. ಆವಾಗ ದೇಶದಲ್ಲಿ 3682 ಹುಲಿಗಳು ಇದ್ದವು. ಅದೇ 2022 ಹುಲಿ ಗಣತಿಯಲ್ಲಿ ಕರ್ನಾಟಕವು 563 ಹುಲಿಗಳನ್ನ ಹೊಂದುವುದರ ಮೂಲಕ 2ನೇ ಸ್ಥಾನವನ್ನ ಕರ್ನಾಟಕ ಹೊಂದಿತ್ತು. ಈ ವರ್ಷ ದೇಶದಲ್ಲಿರುವ 53 ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಹುಲಿ ಗಣತಿ ಪ್ರಕ್ರಿಯೆಯನ್ನ ಆರಂಭವನ್ನ ಈ ವರ್ಷ ನಡೆಸಲಾಗಿದೆ. ನೆಕ್ಸ್ಟ್ ಒನ್, ವಿಶೇಷವಾಗಿ ದಾಖಲೆಗಳ ಸರ್ದಾರ ಸಿದ್ದರಾಮಯ್ಯ ಅಂತೇಳಿ ಪ್ರಚಲಿತ ಘಟನೆಗಳಲ್ಲಿ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಅದು ಹೇಗೆ ಅಂತಂದ್ರ ದಾಖಲೆಗಳ ಸರ್ದಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದೇ ವಿಷಯ ಯಾಕಂತಂದ್ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಚಲಾಯಿಸಿದ ಮುಖ್ಯಮಂತ್ರಿ ಯಾರಂತಂದ್ರ ಏಳು ವರ್ಷ 240 ದಿನ
ಇದು ಜನವರಿ 6ನೇ ತಾರೀಕು 2026ನೇ ವರ್ಷದಿಂದ ಕರ್ನಾಟಕದಲ್ಲಿ ಅತಿ ಹೆಚ್ಚು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಚಲಾವಣೆ ಮಾಡಿದ ವ್ಯಕ್ತಿ ಯಾರಂತಂದ್ರ ಅದು ಸಿದ್ದರಾಮಯ್ಯ. ಅವಕ್ಕಿಂತ ಹಿಂದ್ಗಡೆ ಡಿ ದೇವರಾಜು ಅರಸು ಅವರು 7 ವರ್ಷ 239 ದಿನ ಅಧಿಕಾರವನ್ನ ಚಲಾವಣೆ ಮಾಡಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆದಂತಹ ವ್ಯಕ್ತಿ ಆಗಿದ್ರು. ಈಗ ಆ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುಗಿಸಿದ್ದಾರೆ. ಡಿ ದೇವರಾಜ್ ಅವರು ಸತತವಾಗಿ 7.5 ವರ್ಷ ಆಡಳಿತವನ್ನ ನಡೆಸಿದ್ರು. ಆದ್ರೆ ಸಿದ್ದರಾಮಯ್ಯ 2013ರಲ್ಲಿ ಮುಖ್ಯಮಂತ್ರಿಯಾಗಿ ವಾಪಸ್ಸು ಮತ್ತೆ 2023 ಮತ್ತು 22ರಲ್ಲಿ ಮತ್ತೆ ಏನ್ ಮಾಡ್ತಾರ, ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಚಲಾವಣೆಯನ್ನ ಮಾಡ್ತಾರೆ. ಇನ್ನು ಬಜೆಟ್ ಅನ್ನ ಮಂಡನೆ ಮಾಡುವಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿದ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ದಾಖಲೆಯನ್ನ ಮಾಡಿದ್ದಾರೆ. ಈ ಸಲ ಮಂಡನೆ ಮಾಡುವಂತ ಬಜೆಟ್ 17ನೆಯ ಬಜೆಟ್ ಆಗಿದೆ. ಸಿದ್ದರಾಮಯ್ಯ ಅವರು ಅನುಷ್ಠಾನಕ್ಕೆ ತಂದ ಪ್ರಮುಖ ಯೋಜನೆಗಳು ಯಾವಂತಂದ್ರ ಮೊಬೈಲ್ 1 ಯೋಜನೆ. ಇದು ದೇಶದಲ್ಲಿಯೇ ಮೊದಲ ಬಾರಿಗೆ ಆರಂಭಿಸಿದ ಕೀರ್ತಿ. ಮನಸ್ವಿನಿ ಯೋಜನೆ, ಮೈತ್ರಿ ಯೋಜನೆ, ಶಾದಿ ಭಾಗ್ಯ, ಆಮೇಲೆ ಅನ್ನಭಾಗ್ಯ ಯೋಜನೆ, ಪ್ರಥಮ ಚಿಕಿತ್ಸೆಗೆ ಬೈಕ್ ಆಂಬ್ಯುಲೆನ್ಸ್, ಶಾಲಾ ಮಕ್ಕಳಿಗೆ ಕ್ಷೀರಭಾಗ್ಯ, ವಿದ್ಯಾರ್ಥಿಗಳಿಗಾಗಿ ವಿದ್ಯಾಶ್ರೀ ಯೋಜನೆ, ರೈತರಿಗಾಗಿ ಕೃಷಿ ಭಾಗ್ಯ ಯೋಜನೆಯನ್ನ ಸಿದ್ದರಾಮಯ್ಯ ಅವರು ಅನುಷ್ಠಾನಕ್ಕೆ ತಂದರು. ಅವುಗಳಷ್ಟೇ ಅಲ್ಲದೆ ಪಂಚ ಗ್ಯಾರಂಟಿ ಯೋಜನೆ ಕೂಡ ಅನುಷ್ಠಾನಕ್ಕೆ ಮಾಡಿದ್ದಾರೆ. ಯಾವಂತಂದ್ರ 1 ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ, ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆಗಳು. ಇವು ಸಿದ್ದರಾಮಯ್ಯ ಅವರು ಅನುಷ್ಠಾನಕ್ಕೆ ತಂದಂತ ಪ್ರಮುಖ ಯೋಜನೆಗಳು ಆಗಿವೆ. ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಪಶು ಸಂಗೋಪನೆ ಸಚಿವರಾಗಿ ಆಗಿದ್ರು. ಅದು 1985ರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆಲುವನ್ನ ದಾಖಲೆ ಮಾಡುವುದರ ಮೂಲಕ 1985ರಲ್ಲಿ ಪಶು ಸಂಗೋಪನೆ ಸಚಿವರಾಗಿ ಅಧಿಕಾರವನ್ನ ಚಲಾವಣೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ಒನ್, ಕೇಂದ್ರ ಸರ್ಕಾರದ ಕಾನೂನು ಮತ್ತು ನ್ಯಾಯ ಸಚಿವಾಲಯ ನ್ಯಾಯ ಸೇತು ಎಂಬ ಹೆಸರಿನಲ್ಲಿ ವ್ಯಾಟ್ಸಾಪ್ ಮೂಲಕವೇ ಕಾನೂನು ಸೇವೆ ಹೊಸ ವರ್ಷದ ಮೊದಲ ಜನವರಿ 1ರಂದು ಆರಂಭವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಅದು ವ್ಯಾಟ್ಸಾಪ್ ಮೂಲಕ ನ್ಯಾಯ ಸೇತು ನಾವು ಅಲ್ಲೇ ಮಾಡಬಹುದು, ಅಪ್ಲೈಯನ್ನ ಮಾಡಬಹುದು. ನೆಕ್ಸ್ಟ್ ಒನ್, 2025 ಮತ್ತು 26ನೇ SDG ಇಂಡಿಯಾ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು ಅಂತೇಳಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಅಲ್ಲಿ ಮೊದಲ ಸ್ಥಾನವನ್ನು ಹೊಂದಿರುವಂತಹ ರಾಜ್ಯ ಅದು ಕೇರಳ ರಾಜ್ಯ ಮೊದಲ ಸ್ಥಾನವನ್ನ ಹೊಂದಿದೆ. ನೆಕ್ಸ್ಟ್ ಒನ್, 2026ನೇ ಇಸ್ವಿಯೊಳಗ ಭಾರತದ ಮೊದಲ AI ರೆಡಿ ಸಿಟಿ ಎಂದು ಘೋಷಿಸಲ್ಪಟ್ಟ ನಗರ ಯಾವುದು ಅಂತೇಳಿ, ಅದು ಬೆಂಗಳೂರು. ನೆಕ್ಸ್ಟ್ ಒನ್, ಮಹಿಳಾ ಉದ್ಯಮಿಗಳನ್ನ ಉತ್ತೇಜನ ಮಾಡಲು 2026ರಲ್ಲಿ ಆರಂಭಿಸಲಾದ ಯೋಜನೆಯ ಹೆಸರು ಏನು? ನಾರಿ ಶಕ್ತಿ ಸ್ಟಾರ್ಟ್ಅಪ್ ಯೋಜನೆ ಅಂತೇಳಿ. ನೆಕ್ಸ್ಟ್ ಒನ್, ರಾಷ್ಟ್ರೀಯ ರಸ್ತೆ ಸುರಕ್ಷತಾ ವಾರ 2026 ಥೀಮ್ ಯಾವುದು? ಸ್ಥಿರ ಅಭಿವೃದ್ಧಿಗೆ ಸ್ಥಿರ ರಸ್ತೆ ಸುರಕ್ಷತೆ ಅಂತೇಳಿ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ 5 ಮತ್ತು 6ನೇ ದಿನಾಂಕದ ಎಲ್ಲಾ ಪತ್ರಿಕೆಗಳ ಅಧ್ಯಯನ ಮಾಡಿಕೊಂಡು ಆ ಎಲ್ಲಾ ಪತ್ರಿಕೆಯಲ್ಲಿ ಇರುವಂತಹ ಅತಿ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡ್ರಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದರ ಮೂಲಕ ಚಾನಲ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡ್ಬೇಕಂತೇಳಿ ಮತ್ತೊಮ್ಮೆ ಕೇಳ್ಕೊತಾ ಮುಂದಿನ ತರಗತಿಯಲ್ಲಿ 7 ಮತ್ತು 8ನೇ ದಿನಾಂಕದ ಪ್ರಚಲಿತ ಘಟನೆಗಳನ್ನ ಚರ್ಚೆಯನ್ನ ಮಾಡಲಾಗ್ತದೆ.
ಓಕೆನಾ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.